ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಒಂದು ಹೈ ಕ್ವಾಲಿಟಿ ಜ್ಯುವೆಲ್ರಿಯನ್ನು ತಗೊಂಡಿದ್ದೀನಿ. ಎಸ್ ಸ್ನೇಹಿತರೆ, 2 ಗ್ರಾಮ್ ಗೋಲ್ಡ್ದು ಫುಲ್ಲು ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಹೆವಿ ಅಂದರೆ ಹೆವಿ ಕ್ವಾಲಿಟಿ. ಸ್ಟೋನ್ ಕ್ವಾಲಿಟಿಗಂತೂ ಕಳೆದೋಗ್ಬಿಡ್ತೀರಾ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಆ ಕಡೆ ಈ ಕಡೆ ಒಂದು ಗರುಡ ಬಂದು ಕೂತಿರೋ ಥರ ಇದೆ. ಎಷ್ಟು ಹೈಲೈಟಾಗಿ ಕಾಣಿಸ್ತಿದೆ ಅಂದರೆ ಅಬ್ಬಬ್ಬಬ್ಬ, ಜುಮ್ಕಾ ನೋಡ್ರಿ ಸಖತ್ತಾಗಿದೆ ಅಲ್ಲ. ಕೆಳಗಡೆ ಅಂತೂ ಒಂದೊಂದು ಜುಮ್ಕಾನ ಹಾಕೊಂಡು ಹೋಗಿದಾರ ಅನ್ನೋ ತರ ಕಾಣಿಸ್ತಿದೆ. ಸಖತ್ ಹೈಲೈಟ್ ಆಗಿ ಹೈ ಕ್ವಾಲಿಟಿ ಜ್ಯುವೆಲ್ರಿ ಅನ್ಬೋದು. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ನೀವು ಇದನ್ನ ಚೋಕರ್ ತರನೂ ಹಾಕೋಬಹುದು ಮತ್ತೆ ನಕ್ಲೆಸ್ ತರನೂ ಹಾಕೋಬಹುದು ಸ್ನೇಹಿತರೆ. ಬ್ಯಾಕ್ ಸೈಡ್ ನೋಡ್ತಾ ಇದಾರಲ್ಲ, ಆ ಚೈನ್ ಜೊತೆಗೆ ಎಕ್ಸ್ಟ್ರಾ ಒಂದು ಟ್ಯಾಗ್ ಅನ್ನ ಕೊಟ್ಟಿರೋದ್ರಿಂದ ನೀವು ಎಷ್ಟು ಉದ್ದ ಚಿಕ್ಕ ಕೂಡ ಮಾಡ್ಕೋಬಹುದು. 1 year ವಾರಂಟಿ ಕೊಡ್ತೀವಿ, ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್. ಮತ್ತೆ ಇಯರಿಂಗ್ಸ್ ಪುಷಪ್ ಟೈಪ್, ಥ್ರೆಡ್ ಟೈಪ್ ಅಲ್ಲ. ಮತ್ತೆ ಇದರ ರೇಟ್ ಎಷ್ಟಪ್ಪ ಅಂದ್ರೆ ಜಸ್ಟ್ 1000 rupeesಗೆ ಕೊಡ್ತಾ ಇದೀವಿ. ಬೇಗ ಬೇಗ ಪರ್ಚೇಸ್ ಮಾಡಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, 1 ಗ್ರಾಮ್ ಗೋಲ್ಡ್ ಅಲ್ಲಿ ತುಂಬಾ ಕಸ್ಟಮರ್ ಕೇಳ್ತಿದ್ದಂತಹ ಒಂದು ತಾಲಿ ಸೆಟ್ ಸ್ನೇಹಿತರೆ. ಕೆಲವರೆಲ್ಲ ಲಕ್ಷ್ಮಿ ನಾವು ಹಾಕಲ್ಲ ಸರ್ ಅಂತಿದ್ರು, ಸೊ ಹಾಗಾಗಿ ಇದನ್ನ ಫ್ಲವರ್ ತಾಲಿನ ತರಿಸಿದೀನಿ. ನೋಡ್ತಾ ಇರ್ಬೋದು, ಫ್ಲವರ್ ತಾಲಿ ನೆನಪಲ್ಲಿರಲಿ. ಇಲ್ಲ ನನ್ಗೆ ಲಕ್ಷ್ಮಿ ತಾಲಿ ಬೇಕಂದ್ರೆ ಅದನ್ನು ಚೇಂಜ್ ಮಾಡ್ಕೊಡ್ತೀವಿ. ಚೈನ್ ಅಂತೂ ಅಮೇಝಿಂಗ್ ಆಗಿದೆ ಸ್ನೇಹಿತರೆ. ನೋಡ್ತಾ ಇದೀರಲ್ಲ, ಕ್ಯಾಪ್ಡ್ ಒಂದು ಕ್ರಿಸ್ಟಲ್ ಬಿಟ್ಸ್ ಬ್ಲ್ಯಾಕ್ ಕಲರ್ದ ಹಾಕಿದ್ದಾರೆ. ಮಧ್ಯದಲ್ಲಿ ಗೋಲ್ಡ್ ಬಾಲ್ಸ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ. ತುಂಬಾ ಹೆವಿ ಸೇಲ್ ಆಗುವಂತಹ ಒಂದು ಮಾಂಗಲ್ಯ ಚೈನ್ ಅಂತ ಹೇಳ್ಬೋದು. ಎಷ್ಟು ಲೆಂತ್ ಬರುತ್ತೆ ಅಂದ್ರೆ 28 ರಿಂದ 30 ಇಂಚ್ ಬರುತ್ತೆ ಅಂತ ಹೇಳ್ಬೋದು. ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. 1 year ವಾರಂಟಿ ಕೊಡ್ತೀವಿ. ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ ಬಿಡ್ಲಿಲ್ಲ ಅಂದ್ರೆ ನೀವು 10 ಅಲ್ಲ 20 ವರ್ಷ ಹಾಕೊಂಡ್ರು ಯಾವುದೇ ಕಾರಣಕ್ಕೂ ಶೇಡ್ ಆಗೋದಿಲ್ಲ. ದೀಸಾ ಫ್ಯಾಷನ್ ರೇಟ್ ಜಸ್ಟ್ 1000 rupees ಇದೆ. ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ. ನೀವು ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು. ಕೆಳಗಡೆ ಚೈನಲ್ಲಿ ಮಧ್ಯದಲ್ಲಿ ಈ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ನಿಜವಾಗ್ಲೂ ಚಿನ್ನದ್ದೇ ಅಂತ ಅನ್ಸುತ್ತೆ. ಬೇಗ ಬೇಗ ಪರ್ಚೇಸ್ ಮಾಡಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಒಂದು ಸೂಪರ್ ಆಗಿರುವಂತ ಚೋಕರ್ ಸೆಟ್ ನ ತಗೊಂಡಿದ್ದೀನಿ. ಎಸ್ ಸ್ನೇಹಿತರೆ, ಕೆಳಗಡೆ ನೋಡ್ತಾ ಇರ್ಬೋದು, ಲಕ್ಷ್ಮಿ ಕಾಸಿನ ಜೊತೆಗೆ ಹೆವಿ ಕ್ವಾಲಿಟಿ ಪರ್ಲ್ ಅನ್ನ ಹಾಕಿದ್ದಾರೆ. ಮತ್ತೆ ಮೇಲ್ಗಡೆ ಮೆರೂನ್ ಮತ್ತೆ ಗ್ರೀನ್ ಸ್ಟೋನ್ ಜೊತೆಗೆ ವೈಟ್ ಸ್ಟೋನ್ ಹಾಕಿದ್ದಾರೆ. ನಂತರ ಮಧ್ಯದಲ್ಲಿ ಲಕ್ಷ್ಮಿ ಇದ್ದಾರೆ. ಸಖತ್ತಾಗಿ ಕಾಣಿಸ್ತಿದೆ ನೋಡಿ, ಬೊಂಬಾಟ ಇದೆ ಪೆಂಡೆಂಟು. ಅದಕ್ಕೆ ತಕ್ಕನಾದಂತಹ 2 ಗ್ರಾಮ್ ಗೋಲ್ಡ್ ಕ್ರೀಮಿಶ್ ಕಲರ್ದು ಚೈನ್ ಇದೆ. ಸೊ ಇಯರಿಂಗ್ಸು ಪುಟ್ಟದಾಗಿದೆ, ಸಖತ್ತಾಗಿದೆ. ಇದು ಥ್ರೆಡ್ ಟೈಪ್ ಅಲ್ಲ, ಪುಷಪ್ ಟೈಪು. ಬ್ಯಾಕ್ ಸೈಡ್ಗೆ ಥ್ರೆಡ್ ನಾವೇ ಹಾಕೊಡ್ತೀವಿ. ಚೈನ್ ಬೇಕಂದ್ರೆ ಚೈನು ಕೂಡ ಕೊಡ್ತೀವಿ. ಸೊ ರೇಟ್ ಎಷ್ಟು ಅಂತೀರಾ? ಜಸ್ಟ್ 550ಗೆ ಕೊಡ್ತಾ ಇದೀವಿ. ಬಟ್ ಆದ್ರೆ ಮಾತ್ರ ಸಂಕ್ರಾಂತಿ ಆಫರ್ ಅಂತ ಇವಾಗ 500ಗೆ ಕೊಡ್ತಾ ಇದೀವಿ. ಈ ತರ ಚಾನ್ಸ್ ನ ಮಿಸ್ ಮಾಡ್ಕೊಳ್ಳೇಬೇಡಿ. ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಇದೆ. 1 year ವಾರಂಟಿ ನಾವೇ ಕೊಡ್ತಾ ಇದೀವಿ. ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, 1 ಗ್ರಾಮ್ ಗೋಲ್ಡ್ ಒಂದು ಹೆವಿ ನೆಕ್ಲೆಸ್ ನ ತಗೊಂಡಿದ್ದೀನಿ. ಎಸ್ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದನ್ನ ಗರುಡ ಪೆಂಡೆಂಟ್ ಅಂತಾರೆ, ಪೀಕಾಕ್ ಪೆಂಡೆಂಟ್ ಅಂತಾರೆ. ನೋಡಿ ಸಕ್ಕತ್ತಾಗಿದೆ ಅಲ್ಲ. ನೋಡಿ ವೈಟ್ ಸ್ಟೋನ್ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಕೋರಲ್ ಅನ್ನ ಹಾಕಿದ್ದಾರೆ, ಸಿಲಿಂಡರ್ ಟೈಪ್ದು. ಅದಕ್ಕೆ ಸೆಟ್ ಆಗೋ ರೀತಿಯಲ್ಲಿ ಕೋರಲ್ದು ಗಜರಿ ಚೈನ್ ಅನ್ನ ಹಾಕಿದ್ದಾರೆ. ಹೈಲೈಟ್ ಆಗಿದೆ ಸ್ನೇಹಿತರೆ, ಸಕ್ಕತ್ತಾಗಿದೆ. ಸಂಕ್ರಾಂತಿ ಆಫರ್ಗೆ ಅಂತ ಕೊಡ್ತಾ ಇದೀವಿ. ದೀಸಾ ಫ್ಯಾಷನ್ ರೇಟ್ ಬಂದು ಜಸ್ಟ್ 1400ಗೆ ಕೊಡ್ತಾ ಇದೀವಿ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ. 30 ಇಂಚಸ್ ಉದ್ದ ಬರುತ್ತೆ ಸ್ನೇಹಿತರೆ, 30 ಇಂಚ್ ಉದ್ದ ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನ ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ಗೆ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ 10 ಅಲ್ಲ 20 ವರ್ಷ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಸ್ನೇಹಿತರೆ. ನಾವೇ 1 year ವಾರಂಟಿ ಕೊಡ್ತೀವಿ. ಬೇಗ ಬೇಗ ಪರ್ಚೇಸ್ ಮಾಡಿ. ಈ ಥ್ರೆಡ್ ಟೈಪ್ ಅಲ್ಲ ಇಯರಿಂಗ್ಸ್, ನೆನಪಲ್ಲಿರಲಿ, ಪುಷಪ್ ಟೈಪು. ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಒಂದು ಹೈ ಕ್ವಾಲಿಟಿ ಜ್ಯುವೆಲ್ರಿ ತಂದಿದ್ದೀನಿ ಸ್ನೇಹಿತರೆ. ಎಸ್, ತುಂಬಾ ಕಸ್ಟಮರ್ ಕೇಳ್ತಿದ್ದಂತಹ ಜ್ಯುವೆಲ್ರಿ 2 ಗ್ರಾಮ್ ಗೋಲ್ಡ್. ಸ್ಟೋನ್ ಕ್ವಾಲಿಟಿ ನಿಮ್ಗೆ ಗೊತ್ತಾಗ್ತಿದೆ, ಮಿಣ ಅಂತಿದೆ. ಹೆವಿ ಕ್ವಾಲಿಟಿ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು. ಕೆಳಗಡೆ ಪರ್ಲ್ ಕೂಡ ಹಾಕಿದ್ದಾರೆ. ಹೈಲೈಟ್ ಆಗಿ ಕಾಣಿಸ್ತಿದೆ ಸ್ನೇಹಿತರೆ. ತುಂಬಾ ಜನ ಕಸ್ಟಮರ್ ಲಾಸ್ಟ್ ಟೈಮ್ ಇದನ್ನ ಸ್ಟಾಕ್ ಔಟ್ ಆದ್ಮೇಲೆ ಕೇಳ್ತಾನೆ ಇದ್ರಿ. ಸೊ ಹಾಗಾಗಿ ಮತ್ತೆ ರೀಸ್ಟಾಕ್ ಮಾಡಿಸಿದೀನಿ. ಇಯರಿಂಗ್ಸ್ ಅಂತೂ ಮಸ್ತ್ ಇದೆ ಅಲ್ಲ. ಹೈ ಕ್ವಾಲಿಟಿ ಜ್ಯುವೆಲ್ರಿಗಳನ್ನ ತಗೊಂಡು ಯೂಸ್ ಮಾಡೋರಿಗೆ ಅಂತಾನೆ ಈ ಸೆಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದರ ರೇಟ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ದೀಸಾ ಫ್ಯಾಷನ್ ರೇಟ್ ಎಷ್ಟಪ್ಪ ಅಂದ್ರೆ 1200 rupees ಒಂದು ನೆಕ್ಲೆಸ್ಗೆ ಇದೆ. ನೆಕ್ಲೆಸ್ ವಿತ್ ಇಯರಿಂಗ್ಸ್ ಫುಲ್ ಸೆಟ್ಗೆ 1 year ವಾರಂಟಿ ಕೊಡ್ತೀವಿ. 10 ವರ್ಷ ಅಲ್ಲ 20 ವರ್ಷ ಹಾಕೊಂಡ್ರು ಯಾವುದೇ ರೀತಿ ಶೇಡ್ ಆಗೋದಿಲ್ಲ. ಎಕ್ಸ್ಟ್ರಾ ಥ್ರೆಡ್ ಕೂಡ ನಾವೇ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ. ಬೇಗ ಬೇಗ ಪರ್ಚೇಸ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ.
ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಒಂದು ಹೈ ಕ್ವಾಲಿಟಿ ಜ್ಯುವೆಲ್ರಿ ತಂದಿದ್ದೀನಿ ಸ್ನೇಹಿತರೆ. ಎಸ್, ತುಂಬಾ ಕಸ್ಟಮರ್ ಕೇಳ್ತಿದ್ದಂತಹ ಜ್ಯುವೆಲ್ರಿ 2 ಗ್ರಾಮ್ ಗೋಲ್ಡ್ದು. ಸ್ಟೋನ್ ಕ್ವಾಲಿಟಿ ನಿಮ್ಗೆ ಗೊತ್ತಾಗ್ತಿದೆ, ಮಿಣ ಅಂತಿದೆ. ಹೆವಿ ಕ್ವಾಲಿಟಿ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು. ಕೆಳಗಡೆ ಪರ್ಲ್ ಕೂಡ ಹಾಕಿದ್ದಾರೆ, ಹೈಲೈಟ್ ಆಗಿ ಕಾಣಿಸ್ತಿದೆ ಸ್ನೇಹಿತರೆ. ತುಂಬಾ ಜನ ಕಸ್ಟಮರ್ ಲಾಸ್ಟ್ ಟೈಮ್ ಇದನ್ನ ಸ್ಟಾಕ್ ಔಟ್ ಆದ್ಮೇಲೆ ಕೇಳ್ತಾನೆ ಇದ್ರಿ, ಸೊ ಹಾಗಾಗಿ ಮತ್ತೆ ರೀಸ್ಟಾಕ್ ಮಾಡಿಸಿದೀನಿ. ಇಯರಿಂಗ್ಸ್ ಅಂತೂ ಮಸ್ತ್ ಇದೆ ಅಲ್ಲ. ಹೈ ಕ್ವಾಲಿಟಿ ಜ್ಯುವೆಲ್ರಿಗಳನ್ನು ತಗೊಂಡು ಯೂಸ್ ಮಾಡೋರಿಗೆ ಅಂತಾನೆ ಈ ಸೆಟ್ಟು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದರ ರೇಟು ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ದೀಸಾ ಫ್ಯಾಷನ್ ರೇಟ್ ಎಷ್ಟಪ್ಪ ಅಂದರೆ 1200 ರುಪೀಸ್ ಒಂದು ನೆಕ್ಲೆಸ್ಗೆ ಇದೆ. ನೆಕ್ಲೆಸ್ ವಿತ್ ಇಯರಿಂಗ್ಸ್ ಫುಲ್ ಸೆಟ್ಗೆ 1 ಇಯರ್ ವಾರಂಟಿ ಕೊಡ್ತೀವಿ. 10 ವರ್ಷ ಅಲ್ಲ 20 ವರ್ಷ ಹಾಕೊಂಡ್ರು ಯಾವುದೇ ರೀತಿ ಶೇಡ್ ಆಗೋದಿಲ್ಲ. ಎಕ್ಸ್ಟ್ರಾ ಥ್ರೆಡ್ ಕೂಡ ನಾವೇ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ. ಬೇಗ ಬೇಗ ಪರ್ಚೇಸ್ ಮಾಡಿ, ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ವಾವ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು 3 ಗ್ರಾಮ್ ಗೋಲ್ಡ್ ಅಲ್ಲಿ ಫಸ್ಟ್ ಕ್ವಾಲಿಟಿದು ಒಂದು ಲಾಂಗ್ ಹಾರನ ತಗೊಂಡ್ಬಂದಿದ್ದೀನಿ. ಎಸ್ ಸ್ನೇಹಿತರೆ, ಲಾಸ್ಟ್ ಟೈಮ್ ಅನುಪಮ ಇದ್ರದ್ದೇ ವಿಡಿಯೋ ಮಾಡಿದ್ರು, ಬೇಗನೆ ಸ್ಟಾಕ್ ಔಟ್ ಆಗ್ಬಿಟ್ಟಿತ್ತು. ತುಂಬಾ ಕಸ್ಟಮರ್ಗೆ ಇದೇ ತರದ ಹವಳ ಚೈನ್ ಬೇಕು ಅಂತ ಕೇಳ್ತಿದ್ರಿ. ಅದರಲ್ಲೂ ಇದು ಮಲ್ಟಿ ಕಲರ್ ಇದೆ. ನೋಡ್ತಾ ಇದ್ರಲ್ಲ, ಕೆಳಗಡೆ ಹವಳಗಳಿದ್ರೆ ಮೇಲ್ಗಡೆ ಒಂದು ದೊಡ್ಡ ಲಕ್ಷ್ಮಿ ಪೆಂಡೆಂಟ್ ಇದೆ. ಆ ನಂತರ ಒಂದು ಜೇಡ ಮತ್ತೆ ಹವಳ. ಆ ಹವಳ ಮತ್ತೆ ಜೇಡಗಳಿಗೆ ಮೇಲ್ಗಡೆಯಿಂದ ಕ್ಯಾಪ್ ಅನ್ನ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಸ್ನೇಹಿತರೆ. ತುಂಬಾ ಅಂದ್ರೆ ತುಂಬಾ ಹೆವಿ ಸೆಟ್ ಅಂತ ಹೇಳ್ಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್, ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ದೀಸಾ ಕಲೆಕ್ಷನ್ ಅಂದ್ರೆ ಹಾಗೆ ಹೊಸ ಹೊಸ ಜ್ಯುವೆಲ್ರಿ ಬರ್ತಾನೆ ಇರುತ್ತೆ. ಸೊ ರೇಟ್ ಎಷ್ಟು ಅಂತೀರಾ? ಜಸ್ಟ್ 1400ಗೆ ಕೊಡ್ತಾ ಇದೀವಿ. ನೋಡ್ರಿ, ಎಕ್ಸ್ಟ್ರಾ ಚೈನು ಕೂಡ ಸಿಗುತ್ತೆ. ಆಲ್ಮೋಸ್ಟ್ ಒಂದು 30 ಇಂಚ್ ಉದ್ದ ಬರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, 30 ಇಂಚಸ್ ಉದ್ದ ಬರುತ್ತೆ ಅಂತ ಹೇಳ್ಬೋದು. ಸೊ ಬೇಗ ಬೇಗ ಪರ್ಚೇಸ್ ಮಾಡಿ. ಈ ಸಾರಿ ಇನ್ನು ಸ್ಟಾಕ್ ಔಟ್ ಆಗೋವರೆಗೂ ವೆಯ್ಟ್ ಮಾಡಬೇಡಿ.